ಸುಮಾರು ನಂದೊಂದು 13 ವರ್ಷದ ಜರ್ನಿ ಝೀ ಕನ್ನಡ ಜೊತೆ ಇತ್ತು. ಅಂದರೆ ಅಷ್ಟು ಸೀರಿಯಲ್ಸ್ ಒಂದೇ ವಾಹಿನಿಯಲ್ಲಿ ಮಾಡ್ಕೊಂಬರ್ತಿದ್ದೆ. ಸೊ ದ ರಿದಮ್ ವಾಸ್ ಸೆಟ್. ಅದಾದ ನಂತರ ಬೇರೆ ಬೇರೆ ವಾಹಿನಿಗಳ ಕೆಲಸ ಮಾಡ್ತಾ ಬೇರೆ ಬೇರೆ ಸೀರಿಯಲ್ಗಳು ಮಾಡೋಕ್ಕೆ ಶುರು ಮಾಡಿದೆ. ನಂಗೆ ಅಲ್ಲಿ ಆ ರಿದಮ್ ಸೆಟ್ ಆಗಲೇ ಇಲ್ಲ, ಗೊತ್ತೇ ಆಗಲಿಲ್ಲ ನಾನು ಏನು ಕೇಟರ್ ಮಾಡ್ತಾಯಿದ್ದೀನಿ, ಅವ್ರಿಗೇನು ಬೇಕು, ವಿ ಆರ್ ಗುಡ್ ಆ್ಯಟ್, ಅರ್ಥನೇ ಆಗಲಿಲ್ಲ ನನಗೆ. ಸೊ ಐ ವಾಸ್ ಬ್ಲ್ಯಾಂಕ್. ನಂಗೆ ಏನು ಆಗ್ತಿದೆ ಗೊತ್ತು, ಬಿಕಾಸ್ ಅಷ್ಟೇ ಶ್ರಮ, ಅಷ್ಟೇ ಪ್ರೀತಿ, ಅಷ್ಟೇ ಪ್ಯಾಷನ್ ಎಲ್ಲ ಇದೆ, ಬಟ್ ಅಲ್ಲಿ ಕನೆಕ್ಟ್ ಆಗೋಕ್ಕಾಗ್ತಿಲ್ಲ. ವಾಟ್ ಗೋಸ್ ರಾಂಗ್? ಏನು ತಪ್ಪಾಗುತ್ತೆ? ಐ ಡೋಂಟ್ ನೋ. ಮೇ ಬಿ ನನಗನ್ಸಿದ್ದು ದ ಮಿಸ್ಕನ್ಸೆಪ್ಷನ್ ದಟ್ ಇವ್ರು ಇಷ್ಟು ವರ್ಷ ಝೀ ಕನ್ನಡಲ್ಲೇ ಕೆಲಸ ಮಾಡ್ತಿದ್ರು, ಇವಾಗ ಇಲ್ಲಿ ಬಂದರೆ ಅಷ್ಟೇ ಪ್ರೀತಿ ಕೊಡ್ತಾರಾ, ಇವ್ರು ಅಲ್ಲೆಲ್ಲ ನಂಬರ್ ಒನ್ನಲ್ಲಿ ಇದ್ದವ್ರು ಇಲ್ಲಿ ಅದೇ ಥರ ಮಾಡ್ತಾರಾ. ಸೊ ಅವರಲ್ಲೇ ಒಂದು ಡಿಫೆನ್ಸಿವ್ ಮೋಡ್ ಇತ್ತು ನಾನು ಹೋದಾಗ. ಐ ವಾಸ್ ನಾಟ್ ಫೀಲಿಂಗ್ ವೆಲ್ಕಮ್ಡ್. ಐ ವಾಸ್ ನಾಟ್ ಫೀಲಿಂಗ್ ನೀವು ಬಿಡಿ ಚಚಾಕ್ತೀರಾ, ಇಲ್ಲ. ದೇ ವರ್ ಆಲ್ ವೆರಿ ಡಿಫೆನ್ಸಿವ್ ಅನ್ನಿಸ್ತು ನನಗೆ. ಸೊ ನನಗೆ ಐ ಕುಡ್ ನಾಟ್ ಓಪನ್ ಅಪ್. ಅಂದರೆ ಜಾಸ್ತಿ ಆರಾಮಾಗಿ ನನಗೆ ಲಿಬರ್ಟಿ ಸಿಗ್ತಿರ್ಲಿಲ್ಲ ಮತ್ತು ಅನಿಸಿದ್ದೆಲ್ಲ ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ಆ ರಿದಮ್ ಸೆಟ್ ಆಗಿರೋದನ್ನು ಮೇ ಬಿ ನಾವು ಅದನ್ನೇ ಕೆಲವು ಸಲ ಮೊನಾಟನಿ ಆಗಿಬಿಡುತ್ತೆ. ಅಯ್ಯೋ ಒಂದೇ ಕಡೆ ಒಂದೇ ಥರ ಒಂದೇ ಜನ ಜೊತೆ ಒಂದೇ ಥರ ಕೆಲಸ. ನೋ ದಟ್ ಈಸ್ ದ ಬೆಸ್ಟ್ ಥಿಂಗ್. ಯು ಜಸ್ಟ್ ಗೋ ಅಹೆಡ್ ಆ್ಯಂಡ್ ಅಚೀವ್ ವಾಟ್ ಎವರ್ ಯು ವಾಂಟ್ ಟು ಡೂ, ಜಸ್ಟ್ ಸೇಲ್ ಥ್ರೂ ಇಟ್ ಅಂತ. ಈ ಎಕ್ಸ್ಪೆರಿಮೆಂಟ್ ನನಗೊಂದು 4 ವರ್ಷ ತುಂಬ ಸ್ಟ್ರೆಸ್ ಕೊಡ್ತು ಭಾವನಾ. ಅಂದರೆ ನನ್ನ ಬಗ್ಗೆನೇ ನನಗೆ ಕಾನ್ಫಿಡೆನ್ಸ್ ಲೂಸ್ ಆಗೋಕ್ಕೆ ಶುರು ಆಯಿತು. ಐ ಸ್ಟಾರ್ಟ್ ಫೀಲಿಂಗ್ ದ್ಯಾಟ್ ನನಗೆ ಬರೋದೇ ಇಲ್ವೇನೋ ಈ ಕೆಲಸ, ಏನು ಹೆಂಗೆ ಆಗೋಯ್ತೇನೋ ಅಳಕ್ ಮೇಲೆ ಪುಳಕಲ್ಲಿದು ಅನ್ನೋ ಥರ ಆಗೋಯ್ತು. ಆಫ್ಟರ್ ಐ ಗಾಟ್ ಬ್ಯಾಕ್ ಟು ಝೀ ಕನ್ನಡ ಅಗೇನ್, ದ ಸೇಮ್ ರಿದಮ್. ನೀವು ನಂಬಲ್ಲ, ನಾನು ಇಲ್ಲೇನು ಪ್ರೀತಿ ಇದರಿಂದ ಕೆಲಸ ಮಾಡ್ತಿದ್ದೀನೋ, ಸೇಮ್ ಟ್ರ್ಯಾಕ್ಷನ್, ಸೇಮ್ ಥಿಂಗ್ ಐ ಡಿಡ್ ದೇರ್ ವಿತ್ ಸೋ ಮಚ್ ಲವ್, ಬಟ್ ಐ ಕುಡ್ ನಾಟ್ ಕನೆಕ್ಟ್. ವಿಚ್ ಇಟ್ಸ್ ಅ ಬೌನ್ಸರ್. ನನಗೆ ತಲೆ ಮೇಲೆ ಹೋಗಿದೆ ಅದು ವಿಷಯ, ಅರ್ಥ ಆಗಿಲ್ಲ ನನಗೆ.